ನಮಸ್ಕಾರ ನನ್ನ ವೃಶ್ಚಿಕ ರಾಶಿಯ ಬಂಧುಗಳೇ. ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವನ್ನು ಶುರು ಮಾಡುವಂತಹದ್ದು. ಅದರ ಸೂಚನೆ ಇದಾಗಿದೆ. ಜುಲೈ 18ರ ಸಂಜೆ 8 ಗಂಟೆಯ ನಂತರ ನಿಮ್ಮ ಸುತ್ತ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯ ಅಂತ ಅಂದುಕೊಂಡ್ರೂ ಕೂಡ ಅವು ನಿಮ್ಮ ಭವಿಷ್ಯದ ಮೇಲೆ ಮಹತ್ವದ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಂದೇಶವನ್ನು ಕೂಡ ಕೊನೆಯವರೆಗೂ ಕೂಡ ಗಮನದಿಂದ ಆಲಿಸಿ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಇರಬಹುದು. ನನ್ನ ಜೀವನದಲ್ಲಿ ಒಳ್ಳೆಯ ಸಮಯ ಯಾವಾಗ ಬರುತ್ತೆ? ನೀವು ಸಾಕಷ್ಟು ಪರಿಶ್ರಮ ಪಟ್ಟಿದ್ರು ಕೂಡ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನೋವನ್ನು ಉಂಟು ಮಾಡಿರಬಹುದು. ನಂಬಿದವರಿಂದಲೇ ನಿರಾಸೆ ಅನುಭವಿಸ್ತಿರ್ಬೋದು. ಆದರೆ ಪ್ರತಿಯೊಂದು ಕಠಿಣ ಅನುಭವ ಕೂಡ ನಿಮ್ಮನ್ನು ಬಲಿಷ್ಠ ಆಗಿರೋದಕ್ಕೆ ಬಂದಂಥ ಒಂದು ಪಾಠವಾಗಿತ್ತು. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಧೈರ್ಯ, ಹೋರಾಟ ಮತ್ತು ಪುನರುತ್ಥಾನದ ಸಂಕೇತ. ನೀವು ಎಷ್ಟೇ ಬಾರಿ ಸೋತರೂ ಕೂಡ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿಮ್ಮಲ್ಲಿ ಇದೆ. ಈಗ ಅದೇ ಶಕ್ತಿ ನಿಮ್ಮನ್ನು ಹೊಸ ಯಶಸ್ಸಿನತ್ತ ಕರೆದೊಯ್ಯುವ ಸಮಯ ಸಮೀಪಿಸ್ತಾ ಇದೆ. ಜುಲೈ 18ರ ಸಂಜೆಯ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶ ಆಗಬಹುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಹೊಸ ಪರಿಚಯ ಆಗಿರಬಹುದು. ಅವರ ಮೂಲಕ ನಿಮಗೆ ಒಂದು ಹೊಸ ಅವಕಾಶ ಅನ್ನೋದು ದೊರೆಯುವ ಸಾಧ್ಯತೆ ಇದೆ. ಆದ್ದರಿಂದ ಯಾರ ಮಾತನ್ನು ಕೂಡ ತಕ್ಷಣ ನಿರಾಕರಣೆ ಮಾಡದೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆರ್ಥಿಕವಾಗಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ಬಾಕಿ ಉಳಿಸಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಜವಾಬ್ದಾರಿ ಹೆಚ್ಚಾಗುವುದರ ಜೊತೆಗೆ ಗೌರವ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ನಿಧಾನವಾಗಿ ಕಡಿಮೆ ಆಗ್ಬೋದು. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಆದರೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಅಗತ್ಯ. ಕೋಪದಲ್ಲಿ ಅಥವಾ ಭಾವನಾತ್ಮಕವಾಗಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ರಹಸ್ಯ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ಯಶಸ್ಸು ಸಿಗುವವರೆಗೂ ಕೂಡ ಮೌನವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಓಂ ನಮಃ ಶಿವಾಯ ಅಥವಾ ಓಂ ಅಂಗರಕಾಯ ನಮಃ ಈ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಮಂಗಳವಾರ ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಮನಸ್ಸಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ಉಳಿಸಿಕೊಳ್ಳೋದಕ್ಕೆ ಇದು ಸಹಾಯ ಮಾಡಬಹುದು. ವೃಶ್ಚಿಕ ರಾಶಿಯವರ ಜೀವನವು ನಿಮಗೆ ಇನ್ನೊಂದು ಅವಕಾಶವನ್ನು ನೀಡೋದಕ್ಕೆ ಸಿದ್ಧ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಅದನ್ನು ಗುರುಸೋದು ವಿವೇಕ, ಬಳಸಿಕೊಳ್ಳೋದಕ್ಕೆ ಧೈರ್ಯ ಮತ್ತು ಉಳಿಸಿಕೊಳ್ಳೋದಕ್ಕೆ ತಾಳ್ಮೆ ಅಗತ್ಯವಾಗಿರುತ್ತೆ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮ ವ್ಯರ್ಥವಾಗಿಲ್ಲ. ಮುಂದಿನ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಆಸೆ, ಹೊಸ ದಾರಿ ಮತ್ತು ಹೊಸ ಯಶಸ್ಸಿನ ಬಾಗಿಲು ತೆರೆಯುವ ಸಾಧ್ಯತೆಗಳು ಇರ್ತಾ ಇವೆ. ವೃಶ್ಚಿಕ ರಾಶಿಯವರೇ, ಈಗ ಕೇಳಲಿರುವ ವಿಷಯವನ್ನು ಅತ್ಯಂತ ಗಮನದಿಂದ ನೀವು ಕೇಳಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗುವ ಮುನ್ನ ಪ್ರಕೃತಿ ಕೆಲವು ಸೂಕ್ಷ್ಮ ಸಂಕೇತಗಳನ್ನು ನೀಡುತ್ತೆ. ಆ ಸಂಕೇತಗಳನ್ನು ಗುರುತಿಸುವವರಿಗೆ ಮಾತ್ರ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜುಲೈ 18ರ ಸಂಜೆ 8 ಗಂಟೆಯ ನಂತರ ನಿಮ್ಮ ಜೀವನದಲ್ಲೂ ಕೂಡ ಅಂತಹ ಕೆಲವು ವಿಶೇಷ ಬೆಳವಣಿಗೆಗಳು ಅನ್ನೋದು ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕಳೆದ ಕೆಲವು ವಾರಗಳಿಂದ ನಿಮ್ಮ ಮನಸ್ಸಲ್ಲಿ ವಿಚಿತ್ರವಾದ ಅಶಾಂತಿ ಮೂಡಿರಬಹುದು. ಕೆಲವೊಮ್ಮೆ ಯಾವುದೇ ಕಾರಣ ಇಲ್ಲದೇ ಹಳೆಯ ನೆನಪುಗಳು ಮರುಕಳಿಸಿರ್ಬೋದು. ದೂರವಾದ ವ್ಯಕ್ತಿಗಳು ನೆನಪಾಗಬಹುದು. ಇದು ಕೇವಲ ನೆನಪುಗಳಲ್ಲ, ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಮನಸ್ಸು ಸಿದ್ಧವಾಗುತ್ತಿರುವ ಒಂದು ಸಂಕೇತ ಆಗಿರಬಹುದು. ಮೊದಲ ಶುಭ ಸಂಕೇತ, ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಮತ್ತೆ ಚಲನೆ ಪಡಿಬಹುದು. ನ್ಯಾಯಾಲಯದ ವಿಷಯ, ಬ್ಯಾಂಕ್ ಕೆಲಸ, ಸರ್ಕಾರಿ ದಾಖಲೆ ಅಥವಾ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಸುದ್ದಿ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಇದೆ. ಎರಡನೇ ಶುಭ ಸಂಕೇತ, ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದ ಕೆಲವರು ತಮ್ಮ ನಿಲುವನ್ನು ಬದಲಾಯಿಸಬಹುದು. ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಗೌರವ ಸಿಗೋದಕ್ಕೆ ಆರಂಭ ಆಗಬಹುದು. ಇದುವರೆಗೆ ಮೌನವಾಗಿದ್ದ ನಿಮ್ಮ ಸಾಧನೆ ಈಗ ಜನರ ಗಮನ ಸೆಳೆಯುವ ಸಮಯ ಬರಬಹುದು. ಮೂರನೇ ಶುಭ ಸಂಕೇತ, ನಿಮ್ಮ ಜೀವನಕ್ಕೆ ಬರುವ ಒಂದು ಹೊಸ ಪರಿಚಯ ಭವಿಷ್ಯದಲ್ಲಿ ಬಹಳ
ಪುಟ್ಟ ಅವಕಾಶದ ಬದಲಾವಣೆಗಳು ಅನ್ನೋದು ಬರಬಹುದು. ಈ ವ್ಯಕ್ತಿ ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬದ ಮೂಲಕ ಪರಿಚಯ ಆಗಬಹುದು. ಅವರ ಸಲಹೆಯನ್ನು ತಾಳ್ಮೆಯಿಂದ ಆಲಿಸಿ. ಆರ್ಥಿಕವಾಗಿ ಈ ಸಮಯದಲ್ಲಿ ಹೊಸ ಆದಾಯದ ಅವಕಾಶಗಳು ಕಾಣಿಸಿಕೊಳ್ಬಹುದು. ಆದರೆ ಬಂದ ಪ್ರತಿಯೊಂದು ಅವಕಾಶವನ್ನು ಕೂಡ ತಕ್ಷಣ ಒಪ್ಪಿಕೊಳ್ಳುವ ಬದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದು ನಿರ್ಧಾರವನ್ನು ತೆಗೆದುಕೊಳ್ಳಿ. ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರವೇ ದೀರ್ಘಕಾಲದ ಲಾಭ ನೀಡುತ್ತೆ. ನೀವು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಶ್ರೀ ಮಾತಾ, ವರಾಹಿ ಮಾತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇದು ಗುಪ್ತ ನವರಾತ್ರಿ. ಕುಟುಂಬದಲ್ಲಿ ಇದ್ದ ಒತ್ತಡಗಳು ಕಡಿಮೆ ಆಗ್ಬೋದು. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡಬಹುದು. ದಂಪತಿಗಳ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಮಾತುಕತೆಯಿಂದ ಪರಿಹಾರ ಆಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಜೀವನದ ಒಂದು ಮುಖ್ಯ ಪಾಠ ಏನು ಅಂದರೆ, ಎಲ್ಲರನ್ನೂ ಕೂಡ ನಂಬೇಡಿ, ಆದರೆ ಎಲ್ಲರ ಮೇಲೂ ಕೂಡ ಅನುಮಾನವೂ ಬೇಡ. ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ವಿವೇಕವೇ ನಿಮ್ಮ ದೊಡ್ಡ ಶಕ್ತಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ಒಂದು ದೀಪ ಹಚ್ಚಿ ಭಕ್ತಿಯಿಂದ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಸಹಾಯ ಆಗಬಹುದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ಸಮಯ ಹತ್ತಿರ ಆಗ್ತಾ ಇದೆ. ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ದುರ್ಬಲ ಆಗಿಸೋದಕ್ಕೆ ಬಂದಿಲ್ಲ, ಇನ್ನಷ್ಟು ಬಲಿಷ್ಠ ಆಗೋದಕ್ಕೆ ಬಂದಿದ್ವು. ಈಗ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಅವಕಾಶಗಳು ನಿಧಾನವಾಗಿ ಮೂಡಿ ಬರ್ತಾ ಇವೆ.